ಜಪಾನಿಂದ ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಮನೆ ಹತ್ತಿರ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ರೀ. ನೋಡಿರಿ, ನಿಮ್ಗೆ ಏನಾದರೂ ಗೊತ್ತಾಗುತ್ತಾ ಇಲ್ಲಿ? ಯಾಕಂದ್ರೆ ನಮ್ಮ ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟುವಾಗ ಆ ಸುತ್ತಮುತ್ತಲು ಜಾಗನ ಹೆಂಗೆ ಹಾಳು ಮಾಡಿರ್ತಾರಂಥ ಧೂಳ ದುಮ್ಮ. ನೋಡಿರಿ, ಇಲ್ಲೇನಿಲ್ಲ ನೋಡಿರಿ, ಇಲ್ಲಿ ಬಿಲ್ಡಿಂಗ್ ಕಟ್ಟಕತ್ತಾರೆ ಹೆಂಗೆ ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ನೋಡಿರಿ, ಯಾವ ಮುಗಿತ್ತ, ಯಾವ ಥರ ಡಿಸೈನು ಎಲ್ಲ ಹಾಕಿರ್ತಾರೆ. ನೋಡಿ, CC ಕ್ಯಾಮ್ರಾ ಸತಿಗೆ ಇಟ್ಟಿರ್ತಾರೆ, ಪೋಸ್ಟ್ ಬಾಕ್ಸ್ ಸತಿಗೆ ಇಟ್ಟಿರ್ತಾರೆ. ನೋಡಿರಿ, ಎಲ್ಲಿ ಕೊಟ್ಟಿದ್ದಾರೆ 2024 12ರಿಂದ ಸ್ಟಾರ್ಟ್ ಆಗೈತೆ ರೀ. ಯಾವಾಗ ಮುಗೀತದಪ್ಪ ಅನ್ನೋದನ್ನೆಲ್ಲ ಮೆನ್ಷನ್ ಮಾಡಿ. ನೋಡಿರಿ, ಈಗ ಯಾವಾಗ ಮುಗೀತದಪ್ಪ ಅಂತಂದರೆ 2028 2/29 ಮುಗಿತೈತೆ ರೀ. ಅಲ್ಲಿವರೆಗೆ ಈ ಬಿಲ್ಡಿಂಗ್ ಕಟ್ತಾರೆ ರೀ. ನೋಡಿರಿ, ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ರೀ. ನೋಡಿರಿ, ನಿಮಗೆ ಅನ್ಸುತ್ತೆ ರೀ ಒಳಗೇನೋ ಬಿಲ್ಡಿಂಗ್ ಕಟ್ಟಕತ್ತಾರ ಅಂದು. ಅಲ್ಲಿ ಮೇಲ್ಗಡೆ ಹೋಗಿ ನಿಮಗೆ ತೋರಿಸ್ತಾನೆ. ದೊಡ್ಡ ಕ್ರೇನ್ ಅದಾವೆ ರೀ, ನೀಟಾಗಿ ಇಟ್ಟಿರ್ತಾರೆ. ಈ ವಿಡಿಯೋ ಯಾರಿಗಪ್ಪ ಅಂತಂದರೆ ಕನ್ಸ್ಟ್ರಕ್ಷನಲ್ಲಿ ಕೆಲಸ ಮಾಡೋರು, ಸಿವಿಲ್ ಇಂಜಿನಿಯರ್ಸ್ಗೆ. ನೋಡಿರಿ, ಇಲ್ಲೆಲ್ಲ ಹೆಂಗಿದೆ. ಸ್ಪೀಡ್ ಲಿಮಿಟ್ ಎಲ್ಲ ಹಾಕಿದ್ದಾರೆ ರೀ. ನೋಡಿ, ಎಲ್ಲ ಕಡೆ ನೋಡಿರಿ ಅಷ್ಟು ಕ್ಲೀನಾಗಿ ಇಟ್ಟಾರೆ. ನೋಡ್ರಿ, ಆರ್ಗನೈಸ್ಡ್ ಆಗಿರ್ತದೆ ರೀ. ನೆಲಕ್ಕೆಲ್ಲ ಫುಲ್ಲು ಕಾಂಕ್ರೀಟಿಂದ ಹಾಕಿಬಿಟ್ಟಿದ್ದಾರೆ. ಅದು ಕಬ್ಬಿಣದ ಸೀಟ್ಸ್ ಹಾಕಿಬಿಟ್ಟಿದ್ದಾರೆ. ಫುಲ್ಲು ಏನೋ ನೆಗ್ಬಾರ್ದಂತಂದು. ಇವೆಲ್ಲ ಲಿಫ್ಟಿಂಗ್ ಮಷಿನ್ಸ್. ಮುಂದೆ ತೋರಿಸ್ಕೊಂಬರ್ರಿ. ಒಳಗಡೆ ಹೋಗೋಕೆ ಇದಿಲ್ಲ, ಅದಕ್ಕೆ ಹೊರಗಿಂದ ನಾನು ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿರಿ, ಫುಲ್ಲೆಲ್ಲ ಮಸ್ತ್ ಆಗೈತೆ ರೀ ಇದು. ಅದಕ್ಕೆಲ್ಲ ಕಾಂಕ್ರೀಟ್ ಹಾಕಿದ್ದಾರೆ. ನೋಡಿರಿ, ಎಲ್ಲ ಬೇಸಿಗೆಲ್ಲ ಬೇಸಿಗೆಲ್ಲ ಕಾಂಕ್ರೀಟ್ ಹಾಕಿದ್ದಾರೆ ರೀ. ಫುಲ್ ಕಬ್ಬಿಣದಿಂದ ಕಟ್ಟಕತ್ತಾರೆ ರೀ. ಕಬ್ಬಿಣದವೆಲ್ಲ ಮಾಡ್ಯಾರ ಈಗ. ನೋಡಿರಿ, ಫುಲ್ ಪ್ಲ್ಯಾನ್ ರೀ ಇವ್ರದೆಲ್ಲ. ಇವಾಗ ಮುಗಿಬೇಕು 2028 ಮಾಡಕತ್ತಾರೆ. ನೋಡಿರಿ, ಫುಲ್ಲು ನೀಟಾಗಿರುತ್ತೆ. ನೋಡ್ರಿ, ರಸ್ತೆ ನೋಡ್ರಿ ಹೆಂಗೈತಿ. ಕಬ್ಬಿಣದ ಸೀಟ್ ಹಾಕ್ಬಿಟ್ರೆ ತಪ್ಪನು. ನೋಡಿರಿ, ಫುಲ್ಲೆಲ್ಲ ಕಬ್ಬಣ ಕಟ್ಬಿಟ್ಟಾರೆ ಫುಲ್ ಕಾಂಕ್ರೀಟ್ ಹಾಕೋಕ್ಕೇನೆ. ನೋಡಿರಿ, ಮಾಡ್ತಿದ್ದಾರೆ ರೀ. ಮತ್ತು ದೊಡ್ಡ ಕ್ರೇನ್ ಇಟ್ಟಾರೆ ರೀ. 4 ಕ್ರೇನ್ ಅದಾವೆ. ಇಲ್ಲೊಂದು, ಅಲ್ಲೊಂದು, ಇಲ್ಲೊಂದು 4 ಕ್ರೇನ್ ಅದಾವೆ ರೀ. ಅದು ಆಫೀಸ್ ಅದೇ ನೋಡಿ. ಎಲ್ಲ ಆರ್ಗನೈಸ್ಡ್ ಆಗಿರ್ತಾವೆ ರೀ. ನೋಡಿ, ಜಪಾನ್ಯಾಗ ಭೂಕಂಪ ಆಕೈತಿ, ಬಟ್ ಆದರೂ ಎಷ್ಟು ಸ್ಟ್ರಾಂಗಾಗಿ ಕಟ್ತಾರೆ. ನೀಟಾಗಿ ಪ್ಲ್ಯಾನ್ ರೀ. ಸೊ ಬೆಳಗ್ಗೆ ಎಲ್ಲೆಲ್ಲ ಇದು ಅಂದ್ರೆ ವ್ಯಾಯಾಮ ಮಾಡ್ತಾರೆ ರೀ. ಫಸ್ಟು ಇವತ್ತೇನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡೈರೆಕ್ಷನ್ ಕೊಡ್ತಾರೆ ರೀ. ನೋಡಿರಿ, ಕನ್ಸ್ಟ್ರಕ್ಷನ್ ಸೈಟ್ ಅಂದ್ರೆ ಸುತ್ತಮುತ್ತಲೆಲ್ಲ ನೀಟಾಗಿ ಹೆಂಗೆ ಮಾಡ್ಕೊಂಡಾರೆ ರೀ. ಇಲ್ಲೇ ಒಂದು ನೀವು ನೋಡಿ, ಎಲ್ಲಾದರೂ ಒಂದು ಅನ್ಆರ್ಗನೈಸ್ಡ್ ಆಗಿ ಏನಾರ ಎಲ್ಲ ವಸ್ತುಗಳು ಇಟ್ಟಾರೆ. ನೋಡಿರಿ, ಅಲ್ಲಿ ಬೇಕಾದಂಥ ವಸ್ತುಗಳೆಲ್ಲ ನೀಟಾಗಿ ಇಟ್ಟಾರೆ. ನೋಡಿರಿ, ಇಲ್ಲೆಲ್ಲ ನೋಡಿರಿ, ಇಲ್ಲೆಲ್ಲ ಕಸ ಇಲ್ಲ, ಏನಿಲ್ಲ, ನೀಟಾಗೈತೆ ರೀ. ಹಂಗೆ ಧೂಳಿಲ್ಲ, ಸಗದ ಮಾಡ್ಯಾರ ನೋಡಿರಿ ಎಲ್ಲ. ಮಾತ್ರ ನೋಡಿ, ಅಲ್ಲೆಲ್ಲ ಬೇಕಾದಂಥ ವಸ್ತುಗಳನ್ನ ನೀಟಾಗಿ ಪ್ಲ್ಯಾನ್ ಮಾಡಿ ಆರ್ಗನೈಸ್ಡ್ ಆಗಿ ಇಡ್ತಾರೆ ರೀ. ಅದೊಂದು ಭಾರಿ ಜಪಾನ್ಯಾಗ. ನೋಡಿರಿ, ನಮ್ಮ ಕಡೆ ಯಾರು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಅದನ್ನು ಹೇಳಿದ್ರೆ ಬೇಜಾರಾಗತ್ತೆ ನೋಡ್ರಿ. ನೋಡಿರಿ, ಇದೆಲ್ಲ ಹಂಗಿದೆ. ನೋಡಿರಿ, ಹೆಂಗೈತೆ ರೀ ಜಪಾನ್ನ ಕನ್ಸ್ಟ್ರಕ್ಷನ್. ಈ ರೀತಿ ನೀಟಾಗಿ ಪ್ಲ್ಯಾನ್ಡಾಗಿ ಆರ್ಗನೈಸಾಗಿ ಕನ್ಸ್ಟ್ರಕ್ಷನ್ ಏರಿಯಾ ಮಾತ್ರ ನೀಟಾಗಿ ಇಟ್ಕೊಂಡಿರ್ತಾರೆ. ನೋಡಿರಿ, ಸೊ ಒಳಗಡೆ ನನಗೆ ಪರ್ಮಿಷನ್ ಇಲ್ಲ ರೀ, ಹೊರಗಿಂದ ಮಾಡಾಕತ್ತಾನೆ. ನೋಡಿರಿ, ಹೆಂಗೈತಿ. ಇವ್ರಿಗೆ ಮಾತ್ರ ಮತ್ತು ಶನಿವಾರ ಭಾನುವಾರ ರಜೆ. ಬೆಳಗ್ಗೆ 8ರಿಂದ ಸಾಯಂಕಾಲ 4 ಗಂಟೆವರೆಗೆ ಅಷ್ಟೇ ಕೆಲಸ.
ನೋಡಿರಿ ಈಗ ಟೈಮು 6 ಗಂಟೆ ಆಗತ್ತೆ, ಯಾರು ಇಲ್ಲ ನೋಡ್ರಿ ಜನ. ಈ ವಿಡಿಯೋ ನಿಮಗೆ ಹೇಗೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ. ಇನ್ನಷ್ಟು ಜಪಾನ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಜಪಾನಿಂದ ಧನ್ಯವಾದಗಳು. ಬಾಯ್ ಬಾಯ್.